ಈ ಟೆಕ್ಟಾನಿಕ್ ಫಲಕಗಳು ಸಾಕಷ್ಟು ಅಸ್ಥಿರತೆಯನ್ನು ಹೊಂದಿದಂತಹ ಪ್ರದೇಶವಾಗಿ ಈ ರಿಂಗ್ ಆಫ್ ಫೈರ್ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತದೆ. ಸೊ ರಿಂಗ್ ಆಫ್ ಫೈರ್ ಎಲ್ಲಿದೆ ಅಂತಂದರೆ ಪೆಸಿಫಿಕ್ ಮಹಾಸಾಗರದ ಒಂದು ಉತ್ತರ, ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಈ ಒಂದು ಪ್ರದೇಶವನ್ನು ನಾವು ಗುರುತಿಸಬಹುದಾಗಿದೆ. ಸೊ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳು ಯಾವುವು ಅಂತಂದರೆ ನ್ಯೂಜಿಲೆಂಡ್ ಆಗಿರಬಹುದು, ಇಂಡೋನೇಷ್ಯಾ ಆಗಿರಬಹುದು, ಜಪಾನ್ ಆಗಿರಬಹುದು, ಫಿಲಿಪೈನ್ಸ್ ಆಗಿರಬಹುದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುವಂತಹ ಈ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಅನ್ನುವ ಈ ಒಂದು ದಾಖಲೆಯನ್ನು ಸಿದ್ಧಪಡಿಸುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಈ ಕೆಳಗಿನ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಆರ್ಥಿಕ ವ್ಯವಹಾರಗಳ ಇಲಾಖೆಯಿಂದ ಈ ಒಂದು ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆಯನ್ನು ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುತ್ತೆ. ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಈ ಆರ್ಥಿಕ ವ್ಯವಹಾರಗಳ ಇಲಾಖೆಯಿಂದ ಈ ಬಜೆಟ್ನ ಒಂದು ದಿನ ಹಿಂದುಗಡೆ ಈ ಒಂದು ಎಕನಾಮಿಕ್ ಸರ್ವೆಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತು ಅದರ ಒಂದು ಪರಿಸ್ಥಿತಿಯ ಕುರಿತಾದಂತಹ ವಿಶ್ಲೇಷಣೆಯನ್ನು ಡೀಟೇಲ್ ಆಗಿ ಮೆನ್ಷನ್ ಮಾಡಲಾಗಿರುತ್ತೆ. ಇದು ಸರ್ಕಾರದಿಂದ ಪಬ್ಲಿಷ್ ಆಗುವಂತಹ ಒಂದು ಅಧಿಕೃತವಾದಂತಹ ಒಂದು ಡಾಕ್ಯುಮೆಂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಎಕನಾಮಿಕ್ ಸರ್ವೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ತುಂಗಭದ್ರಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿ ತುಂಗಭದ್ರಾ ನದಿ ಗುರುತಿಸಿಕೊಳ್ಳುತ್ತೆ ಅಂತ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕಾಗಿದ್ದು, ಆಪ್ಷನ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ ಕಾವೇರಿ ನದಿ, ಆಪ್ಷನ್ 2 ಪಂಪಾ ನದಿ, ಆಪ್ಷನ್ 3 ಕೃಷ್ಣಾ ನದಿ ಅಥವಾ ಆಪ್ಷನ್ 4 ಗೋದಾವರಿ ಅಂತ ಇದೆ. ಈ 4 ನದಿಗಳಲ್ಲಿ ತುಂಗಭದ್ರಾ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ಗಳನ್ನು. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ಗಳನ್ನು ನಮ್ಮ PIB ಆಗಿರ್ಬೋದು ಅಥವಾ ದ ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು ಮತ್ತು ಆಲ್ ಇಂಡಿಯಾ ರೇಡಿಯೋ ಆಗಿರ್ಬೋದು ಮತ್ತು ಸಾಕಷ್ಟು ಡೀಟೇಲ್ ಆದಂತಹ ಮಾಹಿತಿಗಳನ್ನು ನೀಡುವಂತಹ ಸೋರ್ಸಸ್ಗಳಿಂದ, ಮೂಲಗಳಿಂದ ಪಡೆದುಕೊಳ್ಳಲಾಗುತ್ತೆ. ಸೊ ಆಲ್ರೆಡಿ ಇವನ್ನು ನಾವು ಸಾಕಷ್ಟು ತಿಂಗಳುಗಳ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸೊ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು, ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಯಾವ ಸೊಳ್ಳೆಯಿಂದ ಅಥವಾ ಈ ಒಂದು ಸೊಳ್ಳೆಯ ಕಡಿತದಿಂದ ಚಿಕನ್ ಗುನ್ಯಾ ಕಾಯಿಲೆ ಬರುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಈಡಿಸ್ ಈಜಿಪ್ತಿ ಸೊಳ್ಳೆ, ಆಪ್ಷನ್ 2 ಕ್ಯುಲೆಕ್ಸ್ ಜಾತಿಯ ಸೊಳ್ಳೆ, ಆಪ್ಷನ್ 3 ಕ್ಯುಲೆಕ್ಸ್ ಟಾರ್ಸಾಲಿಸ್ ಅನ್ನುವ ಸೊಳ್ಳೆ ಅಥವಾ ಆಪ್ಷನ್ 4 ಅನಾಫಿಲಿಸ್ ಫ್ರೀಬೋರ್ನಿ ಸೊಳ್ಳೆಯಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಈಡಿಸ್ ಈಜಿಪ್ತಿ ಅನ್ನುವ ಜಾತಿಯ ಒಂದು ಸೊಳ್ಳೆ ಕಡಿಯುವುದರಿಂದ ಅಥವಾ ಇನ್ಫೆಕ್ಟ್ ಆದಂತಹ ಸೊಳ್ಳೆ ಕಡಿಯುವುದರಿಂದ ಈ ಚಿಕನ್ ಗುನ್ಯಾ ಅನ್ನುವ ಕಾಯಿಲೆ ಹರಡುತ್ತದೆ. ಸೊ ಆಪ್ಷನ್ 1 ಈಡಿಸ್ ಈಜಿಪ್ತಿ ಈಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ ಚಿಕನ್ ಗುನ್ಯಾ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಸಾಕಷ್ಟು ವಿಜ್ಞಾನಿಗಳಿಂದ ಸತತವಾಗಿ ಈ ಚಿಕನ್ ಗುನ್ಯಾಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿಯುವಂತಹ ಸಂಶೋಧನೆ ಮಾಡುವಂತಹ ಕಾರ್ಯಗಳು, ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇವೆ. ಸೊ ಇದೇ ಒಂದು ಪ್ರಯೋಗದಲ್ಲಿ ಮುಖ್ಯವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಂತಹ ವಿಜ್ಞಾನಿಗಳು ಈ ಒಂದು ಪ್ರಯೋಗಾಲಯದಲ್ಲಿ ಕ್ಲಿನಿಕಲ್ ಪ್ರಯೋಗದಲ್ಲಿ ಸುಮಾರು 99% ರಿಸಲ್ಟ್ ಕೊಡುವಂತಹ, ಅಂದರೆ ಚಿಕನ್ ಗುನ್ಯಾಕ್ಕೆ 99% ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ನೀಡುವಂತಹ ಒಂದು ಲಸಿಕೆಯನ್ನು ಸದ್ಯಕ್ಕೆ ಟ್ರಯಲ್ ಮಾಡಲಾಗಿದೆ ಅಂತ, ಒಬ್ಬ ವ್ಯಕ್ತಿಯ ಮೇಲೆ ಕ್ಲಿನಿಕಲ್ ಟ್ರಯಲ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಅತಿ ಶೀಘ್ರದಲ್ಲಿ ಚಿಕನ್ ಗುನ್ಯಾಕ್ಕೆ ಕೂಡ ಲಸಿಕೆ ಬರಬಹುದು ಅಂತ ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಸೊ ಹೀಗಾಗಿ ಈ ಚಿಕನ್ ಗುನ್ಯಾ ಅನ್ನುವ ಕಾಯಿಲೆಯ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಆಗಲೇ ತಿಳಿದುಕೊಂಡ ಹಾಗೆ ಈ ಚಿಕನ್ ಗುನ್ಯಾ ಅನ್ನುವುದು ಏಡಿಸ್ ಈಜಿಪ್ಟಿ ಅನ್ನುವ ಸೊಳ್ಳೆಯಿಂದ ಒಂದು ಇನ್ಫೆಕ್ಟ್ ಆದಂತಹ ಸೊಳ್ಳೆಯಿಂದ ಒಂದು ಸೊಳ್ಳೆ ಕಡಿಯುವುದರಿಂದ ಹರಡುವಂತಹ ರೋಗವಾಗಿದೆ. ಸೊ ಈ ಚಿಕನ್ ಗುನ್ಯಾ ಮುಖ್ಯವಾಗಿ ಈ ವೈರಸ್ ಸೋಂಕಿತ ಚಿಕನ್ ಗುನ್ಯಾ ಅನ್ನುವ ವೈರಸ್ನಿಂದ ಸೋಂಕಿತವಾದಂತಹ ಸೊಳ್ಳೆಯ ಕಡಿತದಿಂದ ಮನುಷ್ಯರಿಗೆ ಬರುವಂತಹ ಒಂದು ವೈರಲ್ ಕಾಯಿಲೆಯಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಇದಕ್ಕೆ ಕಾರಣವಾದಂತಹ ಸೊಳ್ಳೆಗಳು ಯಾವುವು ಅಂತಂದರೆ ಆಲ್ರೆಡಿ ತಿಳಿದುಕೊಂಡ ಹಾಗೆ ಏಡಿಸ್ ಈಜಿಪ್ಟಿ ಮತ್ತು ಏಡಿಸ್ ಆಲ್ಬೋಪಿಕ್ಟಸ್ ಅನ್ನುವ ಈ ಸೊಳ್ಳೆಗಳು ಕಡಿಯುವುದರಿಂದ ಈ ಚಿಕನ್ ಗುನ್ಯಾ ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಸೊ ಇವು ಡೈರೆಕ್ಟಾಗಿ ಕಡಿಯುವುದರಿಂದ ಆ್ಯಕ್ಚುಲಾಗಿ ಈ ಚಿಕನ್ ಗುನ್ಯಾ ಹರಡುವುದಿಲ್ಲ. ಈ ಚಿಕನ್ ಗುನ್ಯಾ ಅನ್ನುವ ವೈರಸ್ನಿಂದ ಸೋಂಕಿತವಾದಂತಹ ಸೊಳ್ಳೆಗಳು ಅಥವಾ ಏಡಿಸ್ ಈಜಿಪ್ಟಿ ಅನ್ನುವ ಸೊಳ್ಳೆ ಕಡಿಯುವುದರಿಂದ ಆ ವ್ಯಕ್ತಿಗೆ ಚಿಕನ್ ಗುನ್ಯಾ ರೋಗ ಹರಡುತ್ತದೆ ಅಥವಾ ಇನ್ಫೆಕ್ಟ್ ಆಗುತ್ತದೆ. ಸೊ ಇದೇ ಒಂದು ಸೊಳ್ಳೆಯಿಂದ ಡೆಂಗ್ಯೂ ಮತ್ತು ಜಿಕಾ ವೈರಸ್ಗಳನ್ನು ಕೂಡ ಹರಡಲಾಗುತ್ತದೆ ಅನ್ನುವುದು ವಿಶೇಷವಾದಂತಹ ಮಾಹಿತಿಯಾಗಿದೆ. ಸೊ 1952ರಲ್ಲಿ ಮೊದಲ ಬಾರಿಗೆ ಆಫ್ರಿಕಾ ಖಂಡದ ದಕ್ಷಿಣ ತಾಂಜೇನಿಯಾದಲ್ಲಿ ಈ ಒಂದು ಚಿಕನ್ ಗುನ್ಯಾವನ್ನು ಮೊದಲ ಬಾರಿಗೆ ಗುರುತಿಸಲಾಗಿತ್ತು. ಸದ್ಯಕ್ಕೆ ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಅಮೆರಿಕಾ ಖಂಡಗಳಲ್ಲಿ ಸುಮಾರು 40 ದೇಶಗಳಲ್ಲಿ ಈ ಚಿಕನ್ ಗುನ್ಯಾ ಕಾಯಿಲೆಯನ್ನು ಗುರುತಿಸಲಾಗುತ್ತದೆ. ಸೊ ಇನ್ನು ಈ ಚಿಕನ್ ಗುನ್ಯಾ ಕಾಯಿಲೆಯ ಮುಖ್ಯ ರೋಗ ಲಕ್ಷಣಗಳು ಯಾವುವು ಅಂತಂದರೆ, ಸಾಮಾನ್ಯವಾಗಿ ಈ ಚಿಕನ್ ಗುನ್ಯಾ ವೈರಸ್ನಿಂದ ಇನ್ಫೆಕ್ಟ್ ಆದಂತಹ ಅಥವಾ ಸೋಂಕಿತವಾದಂತಹ ಈ ಒಂದು ಸೊಳ್ಳೆ ಕಡಿದ 2 ಅಥವಾ 12 ದಿನಗಳವರೆಗೆ ಈ ಒಂದು ಚಿಕನ್ ಗುನ್ಯಾ ಕಾಯಿಲೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಸಾಮಾನ್ಯವಾಗಿ ಆ ವ್ಯಕ್ತಿಗೆ, ಆ ಸೋಂಕಿತವಾದಂತಹ ವ್ಯಕ್ತಿಗೆ ಹಠಾತ್ ಆಗಿ ಜ್ವರ ಬರುವುದು ಮತ್ತು ಕೀಲು ನೋವಿನೊಂದಿಗೆ ಸಾಕಷ್ಟು ಸ್ನಾಯು ನೋವು, ತಲೆನೋವು, ವಾಕರಿಕೆ, ಆಯಾಸ, ರ್ಯಾಷಸ್ಗಳು ಅಥವಾ ದದ್ದು ಈ ರೀತಿಯಾದಂತಹ ರೋಗ ಲಕ್ಷಣಗಳನ್ನು ಈ ಚಿಕನ್ ಗುನ್ಯಾ ಹೊಂದಿದಂತಹ ವ್ಯಕ್ತಿ ರೋಗ ಲಕ್ಷಣಗಳನ್ನು ಹೊಂದಿರ್ತಾನೆ. ಸೊ ಇನ್ನು ಇದರ ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಚಿಕನ್ ಗುನ್ಯಾಕ್ಕೆ ಯಾವುದೇ ರೀತಿಯಾದಂತಹ ಅನುಮೋದಿತವಾದಂತಹ ನಿರ್ದಿಷ್ಟ ಚಿಕಿತ್ಸೆ ಸದ್ಯಕ್ಕೆ ಲಭ್ಯವಿಲ್ಲ. ಸೊ ಆದರೆ ಆ ಒಂದು ರೋಗ ಲಕ್ಷಣಗಳನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ ವಿಶ್ರಾಂತಿಯನ್ನು ನೀಡಲಾಗುತ್ತೆ, ಸಲೈನ್ ಬಾಟಲ್ಸ್ಗಳನ್ನು ಅಥವಾ ದ್ರವಗಳನ್ನು ನೀಡಲಾಗುತ್ತೆ. ಈ ರೀತಿಯಾದಂಥ ಔಷಧಗಳನ್ನು ಮುಖ್ಯವಾಗಿ ಈ ಚಿಕನ್ ಗುನ್ಯಾಗೆ ಡೈರೆಕ್ಟಾಗಿ ಟ್ರೀಟ್ಮೆಂಟ್ ನೀಡದೆ ಹೋದರೂ ಕೂಡ ಆ ರೋಗ ಲಕ್ಷಣಗಳನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ರೀಟ್ಮೆಂಟನ್ನು ನೀಡಲಾಗುತ್ತದೆ. ಸೊ ಈಗ ಸದ್ಯಕ್ಕೆ ಈ ಒಂದು ಚಿಕನ್ ಗುನ್ಯಾಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೊಂಡ್ವಿ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕೆಳಗಿನ ಯಾವ ಭಾಗದಲ್ಲಿ, ಭಾರತದ ಯಾವ ಭಾಗದಲ್ಲಿ ಬೀಪರ್ ಜಾಯ್ ಅನ್ನುವ ಚಂಡಮಾರುತ ಹುಟ್ಟಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಹಿಂದೂ ಮಹಾಸಾಗರ, ಆಪ್ಷನ್ 2 ಅರಬ್ಬಿ ಸಮುದ್ರ, ಆಪ್ಷನ್ 3 ಬಂಗಾಳ ಕೊಲ್ಲಿ ಅಥವಾ ಆಪ್ಷನ್ 4 ಅಟ್ಲಾಂಟಿಕ್ ಮಹಾಸಾಗರ ಅಂತ ಇದೆ. ಸೊ ಆಬ್ವಿಯಸ್ಲಿ ಈ 4ನೇ ಆಪ್ಷನ್ ಎಲಿಮಿನೇಟ್ ಆಗುತ್ತೆ, ಯಾಕಂದರೆ ಭಾರತದ ಸುತ್ತಮುತ್ತ ಅಂತ ನಾನು ಹಿಂಟನ್ನು ನೀಡಿದ್ದೆ. ಸೊ ಉಳಿದಂತೆ ಈ 3 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಅರಬ್ಬಿ ಸಮುದ್ರದಲ್ಲಿ ಇತ್ತೀಚೆಗೆ ಈ ಬೀಪರ್ ಜಾಯ್ ಅನ್ನುವ ಚಂಡಮಾರುತ ಹುಟ್ಟಿಕೊಂಡಿದೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಅರಬ್ಬಿ ಸಮುದ್ರದಲ್ಲಿ ಅಭಿವೃದ್ಧಿಗೊಂಡಂತಹ ಡೆವಲಪ್ ಆದಂತಹ ಈ ಬೀಪರ್ ಜಾಯ್ ಅನ್ನುವ ಚಂಡಮಾರುತ ಗುಜರಾತ್ ಕರಾವಳಿಯತ್ತ ಸಾಗ್ತಾ ಇದ್ದು ಜೂನ್ 15ರವರೆಗೆ ಭೂಕುಸಿತವನ್ನು, ಲ್ಯಾಂಡ್ ಫಾಲನ್ನು ಕಾಣಲಿದೆ ಅಂತ ನಿರೀಕ್ಷಿಸಲಾಗಿದೆ. ಸೊ ಹೀಗಾಗಿ ಈ ಬೀಪರ್ ಜಾಯ್ ಅನ್ನುವ ಉಷ್ಣವಲಯದ ಚಂಡಮಾರುತದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ರಿವೈಸ್ ಮಾಡೋಣ. ನೀವೆಲ್ಲ ಜಾಗ್ರಫಿಯಲ್ಲಿ ಓದಿರ್ತೀರಿ ಈ ಚಂಡಮಾರುತಗಳಲ್ಲಿ ವಿಧಗಳಿವೆ ಅಂತ. ಸೊ ಅದರಲ್ಲಿ ಈಗ ಈ ಬೀಪರ್ ಜಾಯ್ ಅನ್ನೋದು ಉಷ್ಣವಲಯದ ಚಂಡಮಾರುತ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಆಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದರ ಒಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋದಾದರೆ, ಈ ಉಷ್ಣವಲಯದ ಸೈಕ್ಲೋನ್ ಮುಖ್ಯವಾಗಿ ಒಂದು ಹವಾಮಾನ ವಿದ್ಯಮಾನವಾಗಿದ್ದು, ಇದು ಒಂದು ಕ್ಲೈಮೇಟಾಲಜಿಕಲ್ ಒಂದು ಫಿನಾಮಿನಾನ್ ಆಗಿದ್ದು, ಮುಖ್ಯವಾಗಿ ಸಮಭಾಜಕ ವೃತ್ತದ ಬಳಿ ಈ ಬೆಚ್ಚಗಿನ ಮೇಲ್ಮೈಯನ್ನು ಹೊಂದಿದಂತಹ ಸಮುದ್ರದ ನೀರಿನ ಮೇಲೆ ರಚನೆಯಾಗುವಂತಹ ಒಂದು ಚಂಡಮಾರುತವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಉಷ್ಣವಲಯದ ಚಂಡಮಾರುತಗಳು ಅಭಿವೃದ್ಧಿ ಹೊಂದಲು ಮುಖ್ಯವಾದಂತಹ ಕಾರಣ ಏನು ಅಂತಂದರೆ, ಆ ಒಂದು ಸಮುದ್ರದ ಮೇಲ್ಮೈ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಂತಹ ಸಂದರ್ಭದಲ್ಲಿ ಈ ಉಷ್ಣವಲಯದ ಚಂಡಮಾರುತಗಳು ಉದ್ಭವವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಸೊ ಇದೇ ರೀತಿಯಾಗಿ ಈ ಬೆಚ್ಚಗಿನ ತೇವಾಂಶವುಳ್ಳಂತಹ
ಈ ಮಾಯ್ಶ್ಚರ್ ಮತ್ತು ಉಷ್ಣತೆಯನ್ನು ಹೊಂದಿದಂತಹ ಗಾಳಿ ಸಮುದ್ರದ ಮೇಲ್ಮೆಯಿಂದ ಮೇಲಕ್ಕೆ ಏರುತ್ತಾ ಹೋಗುತ್ತೆ. ಸೊ ಇದರಿಂದ ಈ ಒಂದು ಟೆಂಪ್ರೇಚರ್ ಮತ್ತು ಮಾಯ್ಶ್ಚರನ್ನು ಹೊಂದಿದಂತಹ ಗಾಳಿ ಮೇಲಕ್ಕೆ ಏರುವುದರಿಂದ ಈ ಒಂದು ಕಡಿಮೆ ಒತ್ತಡದ ಪ್ರದೇಶವನ್ನು ಆ ಒಂದು ಸ್ಥಳದಲ್ಲಿ ಸೃಷ್ಟಿ ಮಾಡುತ್ತವೆ. ಸೊ ಹೀಗಾಗಿ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗಾಳಿ ಈ ಹೆಚ್ಚಿಗೆ ಒತ್ತಡವನ್ನು ಹೊಂದಿದಂತಹ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಚಲಿಸುವಂತಹ ಒಂದು ಗುಣವನ್ನು ಹೊಂದಿರುವುದರಿಂದ ಈ ಗಾಳಿ ಮತ್ತು ಆ ಒಂದು ತೇವಾಂಶವನ್ನು ಹೊಂದಿದಂತಹ ಒಂದು ಗಾಳಿ ಮೇಲಕ್ಕೆ ಏರುತ್ತಾ ಹೋಗುತ್ತೆ. ಸೊ ಈ ಉಷ್ಣತೆಯನ್ನು ಹೊಂದಿದಂತಹ ಸಮುದ್ರದ ಮೇಲ್ಮೆಯಿಂದ ಮೇಲಕ್ಕೆ ಏರುವಂತಹ ಗಾಳಿ ತನ್ನ ಉಷ್ಣತೆಯನ್ನು ಕಳೆದುಕೊಂಡು ತಂಪಾಗುತ್ತಾ ಹೋಗುತ್ತೆ. ಇದರಿಂದ ಆ ಒಂದು ಗಾಳಿಯಲ್ಲಿ ನೀರು ಮತ್ತು ಮೋಡಗಳನ್ನು ರೂಪಿಸುವಂತಹ ಒಂದು ಫಿನಾಮಿನಾನ್ ಅಥವಾ ವಿದ್ಯಮಾನ ನಡೆಯುತ್ತದೆ. ಸೊ ಇದೇ ರೀತಿಯಾಗಿ ಮೋಡಗಳು ಮತ್ತು ಗಾಳಿಯ ಒಂದು ಸಂಪೂರ್ಣವಾದಂತಹ ವ್ಯವಸ್ಥೆಯಿಂದ ಈ ಸಮುದ್ರದ ಶಾಖದ ಜೊತೆಗೆ ಈ ಒಂದು ಗಾಳಿ ತಿರುಗಲು ಪ್ರಾರಂಭವಾಗುತ್ತದೆ. ಸೊ ಇದೇ ರೀತಿಯಾದಂತಹ ಒಂದು ಫಿನಾಮಿನಾನ್ನಿಂದ ಈ ಒಂದು ತಿರುಗುವಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಅಥವಾ ತನ್ನ ವೇಗವನ್ನು ಹೆಚ್ಚಿಸಿದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಗಾಳಿಯ ನಡುವೆ ಕಣ್ಣು ರೂಪುಗೊಳ್ಳುತ್ತದೆ. ಇದನ್ನು ಸೈಕ್ಲೋನಿಕ್ ಐ ಅಥವಾ ಚಂಡಮಾರುತದ ಕಣ್ಣು ಅಂತ ಕರೆಯಲಾಗುತ್ತದೆ. ಸೊ ನೀವೆಲ್ಲ ನೋಡಿರ್ತೀರಿ ಅಥವಾ ಜಾಗ್ರಫಿಯಲ್ಲಿ ಇದನ್ನೆಲ್ಲ ಓದಿರ್ತೀರಿ. ಸೊ ಈ ಒಂದು ಸೈಕ್ಲೋನ್ನ ನಡುವೆ ಇರುವಂತಹ ಒಂದು ಪ್ರದೇಶವನ್ನು, ಕಡಿಮೆ ಒತ್ತಡ ಪ್ರದೇಶವನ್ನು ಸೈಕ್ಲೋನಿಕ್ ಐ ಅಥವಾ ಈ ಸೈಕ್ಲೋನ್ನ ಕಣ್ಣು ಅಂತ ಗುರುತಿಸಲಾಗುತ್ತದೆ. ಸೊ ಇದೇ ರೀತಿಯಾಗಿ ಉದ್ಭವವಾಗುವಂತಹ ಈ ಚಂಡಮಾರುತ ಸಮುದ್ರದೊಂದಿಗೆ ಸಾಗುತ್ತಾ ಕರಾವಳಿ ಪ್ರದೇಶವನ್ನು ಸಮೀಪಿಸಿದ ನಂತರ ಭೂಮಿಯನ್ನು ಸ್ಪರ್ಶಿಸುವುದರ ಮೂಲಕ ಲ್ಯಾಂಡ್ಫಾಲ್ ಆಗುತ್ತೆ ಅಥವಾ ಭೂಕುಸಿತವನ್ನು ಕಾಣುತ್ತದೆ. ಸೊ ಭೂಕುಸಿತವನ್ನು ಕಾಣುವಷ್ಟರ ಹೊತ್ತಿಗೆ ಸಾಕಷ್ಟು ಅನಾಹುತಗಳನ್ನು ಕೂಡ, ಸಾಕಷ್ಟು ಲಾಸಸ್ಗಳನ್ನು ಕೂಡ ಈ ಚಂಡಮಾರುತಗಳಿಂದ ಮಾಡಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಸಮುದ್ರದ ಉಷ್ಣತೆ ಹೆಚ್ಚಾಗುವುದೇ ಮುಖ್ಯವಾದಂತಹ ಕಾರಣ ಈ ಉಷ್ಣವಲಯದ ಚಂಡಮಾರುತಗಳಿಗೆ. ಸೊ ನೆನ್ಪಿಟ್ಕೊಳ್ಳಿ, 27 ಡಿಗ್ರಿ ಸೆಲ್ಸಿಯಸ್ನಿಂದ ಹೆಚ್ಚಾದಂತಹ ಒಂದು ಸಮುದ್ರದ ಮೇಲ್ಮೈ ಉಷ್ಣಾಂಶ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಈ ಉಷ್ಣವಲಯದ ಚಂಡಮಾರುತಗಳು ಅಥವಾ ಟ್ರಾಪಿಕಲ್ ಸೈಕ್ಲೋನ್ಗಳು ಹೆಚ್ಚಾಗಿ ಉದ್ಭವವಾಗುವಂತಹ ಸಂದರ್ಭಗಳು ಬರುತ್ತವೆ. ಸೊ ಸದ್ಯಕ್ಕೆ ಈ ಬೀಪರ್ ಜಾಯ್ ಅನ್ನುವ ಚಂಡಮಾರುತ ನಮ್ಮ ಭಾರತದ ಪಶ್ಚಿಮ ಭಾಗದಲ್ಲಿ ಅಂತಂದರೆ ಈ ಅರಬ್ಬಿ ಸಮುದ್ರದಲ್ಲಿ ಹುಟ್ಟಿಕೊಂಡು ಗುಜರಾತ್ನತ್ತ ಸಾಗಿ ಲ್ಯಾಂಡ್ ಫಾಲ್ ಆಗ್ತಾ ಇದೆ ಅಂತ ನಾವು ಇದನ್ನು ಡೈಲಿಯಾಗಿ ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದಕ್ಕಿಂತ ಮುಂಚೆ ಈ ಚಂಡಮಾರುತಗಳಲ್ಲಿ ವಿಧಗಳಿವೆ ಅಂತ ನಾನು ಹೇಳಿದ್ದೆ. ಸೊ ಈಗ ಸದ್ಯಕ್ಕೆ ನಾವು ಉಷ್ಣವಲಯದ ಚಂಡಮಾರುತಗಳು ಅಥವಾ ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ವಿಧದ ಚಂಡಮಾರುತಗಳು ಯಾವುವು ಮತ್ತು ಈ ಒಂದು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಈ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದ್ದು, ವಾರಿ ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆ ಇದೆ. ವಾರಿ ಅಥವಾ ವಾರ್ಕರಿ ಸಂಪ್ರದಾಯ. ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಗುಜರಾತ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿ ಈ ವಿಠಲನ ಭಕ್ತರಿಂದ ಈ ವಾರಿ ಅಥವಾ ವಾರ್ಕರಿ ಸಂಪ್ರದಾಯವನ್ನು ಫಾಲೋ ಮಾಡಲಾಗುತ್ತದೆ, ಅನುಸರಿಸಲಾಗುತ್ತದೆ. ಆಪ್ಷನ್ 2 ಮಹಾರಾಷ್ಟ್ರ ಇಸ್ ರೈಟ್ ಆನ್ಸರ್. ಈ ವಾರಿ ಅಥವಾ ವಾರ್ಕರಿ ಸಂಪ್ರದಾಯ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ವಾರ್ಕರಿ ಸಮುದಾಯದಿಂದ ಆಚರಿಸಲಾಗುವಂತಹ ಪಾಲ್ಕಿ ಉತ್ಸವವನ್ನು ಈ G20 ಡಿಜಿಟಲ್ ಎಕನಾಮಿಕ್ ವರ್ಕಿಂಗ್ ಗ್ರೂಪ್ನಿಂದ ಅದರ ಒಂದು G20 ದೇಶದ ಪ್ರತಿನಿಧಿಗಳಿಂದ ವೀಕ್ಷಿಸಲಾಯಿತು. ಸುಮಾರು 800 ವರ್ಷಗಳಷ್ಟು ಹಳೆಯದಾದಂತಹ ಈ ಒಂದು ಪಾಲ್ಕಿ ಉತ್ಸವದ ನೋಟವನ್ನು ನೋಡಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ G20 ಅಧ್ಯಕ್ಷತೆಯನ್ನು ಭಾರತ ಈ ವರ್ಷ ವಹಿಸಿದ್ದು. ಸೊ ಸಾಕಷ್ಟು ಮೀಟಿಂಗ್ಗಳನ್ನು ಭಾರತದಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಬಂದಂತಹ ಆಯಾ ದೇಶಗಳ ಪ್ರತಿನಿಧಿಗಳಿಂದ ಈ ವಾರ್ಕರಿ ಸಮುದಾಯದಿಂದ ಆಚರಿಸುವಂತಹ ಪಾಲ್ಕಿ ಉತ್ಸವವನ್ನು ವೀಕ್ಷಣೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಪಾಲ್ಕಿ ಉತ್ಸವ ಮತ್ತು ವಾರ್ಕರಿ ಸಮುದಾಯದ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇದರ ಬಗ್ಗೆ ತಿಳಿದುಕೊಳ್ಳೋದಾದರೆ ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ಈ ಒಂದು ಪಾಲ್ಕಿ ಅನ್ನುವ ಉತ್ಸವವನ್ನು ಈ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಂತರಿಂದ ಪ್ರಾರಂಭ ಮಾಡಲಾಗಿದೆ.
ಅಂದರೆ 1000 ವರ್ಷಗಳಷ್ಟು ಹಳೆಯದಾದಂಥ ಈ ಒಂದು ಉತ್ಸವವನ್ನು ಸದ್ಯಕ್ಕೆ ಕೂಡ ವರ್ತಮಾನದಲ್ಲಿ ಕೂಡ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ವಾರ್ಕರಿ ಅಥವಾ ವಾರಿ ಅನ್ನುವ ಸಮುದಾಯದ ಈ ಒಂದು ಅನುಯಾಯಿಗಳೊಂದಿಗೆ ಆಚರಿಸುವಂತಹ ಈ ಒಂದು ಉತ್ಸವ ಪಾಲ್ಕಿ ಉತ್ಸವ ಅಂತ ಗುರುತಿಸಲಾಗುತ್ತದೆ. ಸೊ ಇದರ ಒಂದು ಹಿನ್ನೆಲೆಯನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಮುಖ್ಯವಾಗಿ ಮಹಾರಾಷ್ಟ್ರದ ಪಂಢರಾಪುರದಲ್ಲಿ ವಾರ್ಷಿಕವಾಗಿ ಈ ವಿಠಲನ ಅಂದರೆ ಮಹಾರಾಷ್ಟ್ರದ ಹಿಂದೂ ದೇವರಾದಂತಹ ವಿಠಲನ ಒಂದು ಅನುಯಾಯಿಗಳಿಂದ ಈ ಒಂದು ತೀರ್ಥಯಾತ್ರೆಯನ್ನು ನಡೆಸಲಾಗುತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಪಾಲ್ಕಿ ಉತ್ಸವವನ್ನು ಕೂಡ ಈ ಒಂದು ವಾರ್ಕರಿ ಸಮುದಾಯದವರಿಂದ ಅಥವಾ ಪಂಥದವರಿಂದ ಆಚರಿಸಲಾಗುತ್ತದೆ. ಸೊ ಇದರ ಇತಿಹಾಸವನ್ನು ನೋಡೋದಾದರೆ ಆಗಲೇ ತಿಳಿದುಕೊಂಡ ಹಾಗೆ 1000 ವರ್ಷಗಳಷ್ಟು ಹಳೆಯದಾದಂತಹ ಈ ಒಂದು ಪಾಲ್ಕಿ ಉತ್ಸವ ಸಂತ ಜ್ಞಾನೇಶ್ವರನಿಂದ ಹಿಡಿದು ಈ ಸಂತ ತುಕಾರಾಮ್ವರೆಗೆ ಪ್ರತಿಯೊಬ್ಬ ಸಂತರಿಂದ ಕೂಡ ಈ ಒಂದು ವಾರಿ ಸಂಪ್ರದಾಯವನ್ನು ಅನುಸರಿಸುವಂತಹ ಈ ಭಕ್ತರಿಂದ ಈ ಪಾಲ್ಕಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಸೊ ವಾರ್ಕರಿಗಳು ಅಂದರೆ ಯಾರು ಅಂತ ತಿಳ್ಕೊಳ್ಳೋದಾದರೆ, ಕೃಷ್ಣನ ಅವತಾರವಾದಂತಹ ವಿಠಲನ್ನು ಆರಾಧಿಸುವಂತಹ ಹಿಂದೂ ಧಾರ್ಮಿಕ ಪಂಥವಾಗಿ ಈ ವಾರಿ ಅಥವಾ ವಾರ್ಕರಿ ಪಂಥದ ಅನುಯಾಯಿಗಳು ಗುರುತಿಸಿಕೊಳ್ಳುತ್ತಾರೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವಾರ್ಕರಿ ಆ್ಯಂಡ್ ಪಾಲ್ಕಿ ಉತ್ಸವ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಾಸ್ಕೋ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಶಾಂಘೈ ಅಥವಾ ಆಪ್ಷನ್ 4 ರಿಯೋ ಡಿ ಜೆನೆರೋ ಅಂತ ಇದೆ. ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 3 ಚೀನಾದ ಶಾಂಘೈ ನಗರದಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ದಕ್ಷಿಣ ಅಮೆರಿಕಾ ಖಂಡ ಮತ್ತು ಉತ್ತರ ಅಮೆರಿಕಾ ಖಂಡದಲ್ಲಿರುವಂತಹ ಅದರ ನಡುವಿರುವಂತಹ ಈ ಸೆಂಟ್ರಲ್ ಅಮೆರಿಕಾ ಸ್ಟೇಟ್ಸ್ ಅಥವಾ ಈ ಮಧ್ಯ ಅಮೆರಿಕಾ ಖಂಡದ ಒಂದು ಹೊಂಡುರಸ್ ಅನ್ನುವ ರಾಷ್ಟ್ರದ ಅಧ್ಯಕ್ಷರಿಂದ ಈ ಬ್ರಿಕ್ಸ್ನ ನೇತೃತ್ವದಲ್ಲಿ ನಡೆಸಲಾಗ್ತಾ ಇರುವಂತಹ ಅಥವಾ ಆರ್ಗನೈಸ್ ಮಾಡಲಾಗ್ತಾ ಇರುವಂತಹ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಸದಸ್ಯತ್ವವನ್ನು ಪಡೆಯುವಂತಹ ಒಂದು ರಿಕ್ವೆಸ್ಟನ್ನು ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಈ ಒಂದು NDBಯನ್ನು ಮುಂಚೆ ಕರೆಯಲಾಗ್ತಾ ಇತ್ತು. ಸೊ ಮುಖ್ಯವಾಗಿ ಬ್ರಿಕ್ಸ್ನ ದೇಶಗಳಾದಂತಹ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಈ 5 ರಾಷ್ಟ್ರಗಳ ಒಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಅದಾದ ನಂತರ ಇದನ್ನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿ ಮರುನಾಮಕರಣ ಮಾಡಲಾಯಿತು. ಸೊ ಇದರ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳೋದಾದರೆ, ಮುಖ್ಯವಾಗಿ ಬ್ರಿಕ್ಸ್ ಅಥವಾ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಈ 5 ರಾಷ್ಟ್ರಗಳ ಉದಯೋನ್ಮುಖ ಆರ್ಥಿಕತೆಗಳು ಅಂದರೆ ಈ ಎಮರ್ಜಿಂಗ್ ಎಕನಾಮೀಸ್ ಮತ್ತು ಡೆವಲಪಿಂಗ್ ಎಕನಾಮೀಸ್ ಅಂತ ಏನು ಕರಿತೇವೆ, ಅಭಿವೃದ್ಧಿಶೀಲ ರಾಷ್ಟ್ರಗಳು. ಸೊ ಈ 5 ರಾಷ್ಟ್ರಗಳ ಒಂದು ಪ್ರಮುಖವಾದಂತಹ ಹಣಕಾಸು ನಿರ್ವಹಣೆ ಮತ್ತು ಮೂಲ ಸೌಕರ್ಯಗಳನ್ನು ಸುಸ್ಥಿರ ಅಭಿವೃದ್ಧಿಯನ್ನು ಅನುಷ್ಠಾನಗೊಳಿಸುವಂತಹ ಗುರಿಯನ್ನು ಒಂದು ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿ ಗುರುತಿಸಿಕೊಳ್ಳುತ್ತದೆ. 2012ರಲ್ಲಿ ಮೊದಲ ಬಾರಿಗೆ ಭಾರತದ ನವದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆದಂತಹ ಸಂದರ್ಭದಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಸ್ಥಾಪನೆ ಮಾಡುವಂತಹ ಪರಿಕಲ್ಪನೆಯನ್ನು ಮಾಡಲಾಗಿತ್ತು. ನಂತರ 2015ರಲ್ಲಿ ಔಪಚಾರಿಕವಾಗಿ ಇದರ ಒಂದು ಘಟಕವನ್ನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಘಟಕವನ್ನು ಬ್ರಿಕ್ಸ್ ಬ್ಯಾಂಕ್ ಆಗಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಸದ್ಯಕ್ಕೆ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ಚೀನಾದ ಶಾಂಘೈ ನಗರದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮುಖ್ಯ ಕಚೇರಿ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಮುಖ್ಯವಾಗಿ ಬ್ರಿಕ್ಸ್ನ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳು ಯಾವುವು ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಹೆಸರಿನಲ್ಲೇ ಸೂಚಿಸುವ ಹಾಗೆ B ಫಾರ್ ಬ್ರೆಜಿಲ್, R ಫಾರ್ ರಷ್ಯಾ, I ಫಾರ್ ಇಂಡಿಯಾ, C ಫಾರ್ ಚೈನಾ, S ಫಾರ್ ಸೌತ್ ಆಫ್ರಿಕಾ ಈ 5 ರಾಷ್ಟ್ರಗಳ ಒಕ್ಕೂಟವನ್ನು ಬ್ರಿಕ್ಸ್ ಅಂತ ಕರೆಯಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಮಯೋನ್ ಅನ್ನುವ ಹೆಸರಿನ ಈ ಸಕ್ರಿಯ ಜ್ವಾಲಾಮುಖಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಜಪಾನ್, ಆಪ್ಷನ್ 2 ಇಂಡೋನೇಷ್ಯಾ, ಆಪ್ಷನ್ 3 ಹವಾಯಿ ಅಥವಾ ಆಪ್ಷನ್ 4 ಫಿಲಿಪೈನ್ಸ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 4 ಫಿಲಿಪೈನ್ಸ್ ರಾಷ್ಟ್ರದಲ್ಲಿ ಈ ಮಯೋನ್ ಅನ್ನುವ ಸಕ್ರಿಯ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್.
ಇತ್ತೀಚೆಗೆ ಈ ಮಯಾನ್ ಜ್ವಾಲಾಮುಖಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರವಾಗಿ ಕಾಣುವಂತಹ ಜ್ವಾಲಾಮುಖಿ ಮಯಾನ್ ಅನ್ನುವ ಜ್ವಾಲಾಮುಖಿ ಆಗಿದೆ. ಸೊ ಇತ್ತೀಚೆಗೆ ಈ ಜ್ವಾಲಾಮುಖಿಯಿಂದ ಲಾವಾರಸ ಹೊರಹೊಮ್ತಾ ಇದ್ದು, ಇದರಿಂದಾಗಿ ಈ ಒಂದು ಪ್ರದೇಶದ ಸುತ್ತಮುತ್ತಲೂ ಇರುವಂತಹ, ಅದರಲ್ಲೂ ಕೂಡ ಈಶಾನ್ಯ ಫಿಲಿಪೈನ್ಸ್ನಿಂದ ಸುಮಾರು 13,000 ಜನರನ್ನು ಸ್ಥಳಾಂತರಿಸಲಾಗಿದೆ ಅಂತ ಈ ಒಂದು ಮಯಾನ್ ಜ್ವಾಲಾಮುಖಿಯ ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಇದರ ಹಿನ್ನೆಲೆ ಅಥವಾ ಇದರ ಬ್ಯಾಕ್ಗ್ರೌಂಡ್ನಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು, ಬೇಸಿಕ್ ಇನ್ಫಾರ್ಮೇಷನ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಈ ಮಯಾನ್ ಜ್ವಾಲಾಮುಖಿ ಎಲ್ಲಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಈ ಫಿಲಿಪೈನ್ಸ್ ರಾಷ್ಟ್ರದ, ಏಷ್ಯಾದಲ್ಲಿರುವಂತಹ ಫಿಲಿಪೈನ್ಸ್ ರಾಷ್ಟ್ರದ ಆಗ್ನೇಯ ಲುಜಾನ್ ಅನ್ನುವ ನಗರದ ಪ್ರದೇಶದಲ್ಲಿ ಈ ಸಕ್ರಿಯ ಜ್ವಾಲಾಮುಖಿಯಾದಂತಹ ಮಯಾನ್ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ಸೊ ಈ ಒಂದು ಇಮೇಜ್ನಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಸುಂದರವಾಗಿ ಕಾಣುವಂತಹ ಪರ್ಫೆಕ್ಟ್ ಆದಂತಹ ಕೋನನ್ನು ಹೊಂದಿದಂತಹ ಈ ಒಂದು ಜ್ವಾಲಾಮುಖಿಯನ್ನು ಪರಿಪೂರ್ಣ ಜ್ವಾಲಾಮುಖಿ ಕೋನ್ ಅಂತ ಕೂಡ ಗುರುತಿಸಲಾಗುತ್ತದೆ. ಸೊ ಈ ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಪರ್ಫೆಕ್ಟ್ ಆದಂತಹ ಕೋನನ್ನು ಈ ಜ್ವಾಲಾಮುಖಿ ಹೊಂದಿದೆ ಅಂತ. ಸೊ ಇತ್ತೀಚೆಗೆ ಈ ಒಂದು ಕೋನ್ನಿಂದ ಅಥವಾ ಮಯಾನ್ ಅನ್ನುವ ಜ್ವಾಲಾಮುಖಿಯಿಂದ ಲಾವಾರಸ ಹೊರಹೊಮ್ತಾ ಇರುವುದರಿಂದ ಇದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸಿಸುವಂತಹ ಜನರನ್ನು ಸ್ಥಳಾಂತರಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಮುಖ್ಯವಾಗಿ ಈ ಫಿಲಿಪೈನ್ಸ್ ರಾಷ್ಟ್ರ ಕೂಡ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಬರುವಂತಹ ಒಂದು ರಾಷ್ಟ್ರವಾಗಿದೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲು ಇರುವಂತಹ ಪ್ರದೇಶವನ್ನು, ಅದರಲ್ಲೂ ಕೂಡ ಈ ಟೆಕ್ಟಾನಿಕ್ ಫಲಕಗಳೇನಿರ್ತವೆ ಭೂಮಿಯ ಆಳದಲ್ಲಿ, ಈ ಟೆಕ್ಟಾನಿಕ್ ಫಲಕಗಳು ಸಾಕಷ್ಟು ಅಸ್ಥಿರತೆಯನ್ನು ಹೊಂದಿದಂತಹ ಪ್ರದೇಶವಾಗಿ ಈ ರಿಂಗ್ ಆಫ್ ಫೈರ್ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತದೆ. ಸೊ ರಿಂಗ್ ಆಫ್ ಫೈರ್ ಎಲ್ಲಿದೆ ಅಂತಂದರೆ, ಪೆಸಿಫಿಕ್ ಮಹಾಸಾಗರದ ಒಂದು ಉತ್ತರ, ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಈ ಒಂದು ಪ್ರದೇಶವನ್ನು ನಾವು ಗುರುತಿಸಬಹುದಾಗಿದೆ. ಸೊ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳು ಯಾವುವು ಅಂತಂದರೆ, ನ್ಯೂಜಿಲೆಂಡ್ ಆಗಿರಬಹುದು, ಇಂಡೋನೇಷ್ಯಾ ಆಗಿರಬಹುದು, ಜಪಾನ್ ಆಗಿರಬಹುದು, ಫಿಲಿಪೈನ್ಸ್ ಆಗಿರಬಹುದು, ಮತ್ತು ಈ ಒಂದು ಪಶ್ಚಿಮ ಅಮೇರಿಕಾ ಖಂಡದಿಂದ ಅಂದರೆ ಉತ್ತರ ಅಮೇರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರದೇಶಗಳು ಮತ್ತು ದಕ್ಷಿಣ ಅಮೇರಿಕಾ ಖಂಡದಲ್ಲಿರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಾದಂತಹ ಪೆರು, ಚಿಲಿ ಈ ರೀತಿಯಾದಂತಹ ರಾಷ್ಟ್ರಗಳನ್ನು ನಾವು ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಕಾಣಬಹುದಾಗಿದೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅನ್ನುವ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಅಸ್ಥಿರತೆಯನ್ನು ಹೊಂದಿದಂತಹ ಈ ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಗಳು ಅಥವಾ ಟೆಕ್ಟಾನಿಕ್ ಫಲಕಗಳು ಇರುವುದರಿಂದ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳನ್ನು ನಾವು ಮೇಲಿಂದ ಮೇಲೆ ಕಾಣ್ತಾ ಇರ್ತೇವೆ. ಸೊ ಅದೇ ರೀತಿಯಾಗಿ ಈ ಒಂದು ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಲೊಕೇಟ್ ಆದಂತಹ ಈ ಫಿಲಿಪೈನ್ಸ್ ದೇಶದಲ್ಲೂ ಕೂಡ ಈ ಮಯಾನ್ ಅನ್ನುವ ಸಕ್ರಿಯ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಳ್ತಾ ಇದೆ ಅಂತ ನಾವು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಚಿಕನ್ ಗುನ್ಯಾ ಅನ್ನುವ ಈ ಒಂದು ಕಾಯಿಲೆಯ ಕುರಿತಾದಂತಹ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬೈಪರ್ಜಾಯ್ ಅನ್ನುವ ಚಂಡಮಾರುತ ಇತ್ತೀಚೆಗೆ ಭಾರತದ ಪಶ್ಚಿಮ ಭಾಗದಲ್ಲಿ ಅಂದರೆ ಅರಬ್ಬಿ ಸಮುದ್ರದಲ್ಲಿ ಉತ್ಪತ್ತಿಯಾಗಿದೆ ಮತ್ತು ಇದರ ಉಷ್ಣವಲಯದ ಚಂಡಮಾರುತಗಳ ಕುರಿತಾದಂತಹ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ವಾರ್ಕರಿ ಸಂಪ್ರದಾಯವನ್ನು ಫಾಲೋ ಮಾಡುವಂತಹ ಪಾಲ್ಕಿ ಉತ್ಸವವನ್ನು, ಈ ಒಂದು ಉತ್ಸವದ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಬ್ರಿಕ್ಸ್ನಿಂದ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿತ್ತು ಮತ್ತು ಇದರ ಪ್ರಧಾನ ಕಚೇರಿ ಇರುವುದು ಚೀನಾದ ಶಾಂಘೈನಲ್ಲಿ. ಅದೇ ರೀತಿಯಾಗಿ ಲಾಸ್ಟ್ ಆರ್ಟಿಕಲ್ನಲ್ಲಿ ನಾವು ಫಿಲಿಪೈನ್ಸ್ ದೇಶದಲ್ಲಿರುವಂತಹ ಮಯಾನ್ ಜ್ವಾಲಾಮುಖಿಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳು ಮತ್ತು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಕುರಿತಾದಂತಹ ಮತ್ತು ಇದರ ವಿಶೇಷತೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಅನಿಸಿಕೆಗಳು, ನಿಮ್ಮ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಪಲ್ಸರಿಯಾಗಿ ಆನ್ಸರ್ ಮಾಡಲು ಪ್ರಯತ್ನ ಪಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.